ಹಲೋ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ತುಂಬ ದಿನದಿಂದ ಸ್ಟೋರಿ ಎಲ್ಲ ಹಾಕ್ತಿದ್ದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ. ನೀವು ಎಲ್ಲರೂ ಕೂಡ ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರಿ. ಬಟ್ ನನಗೆ ಇವಾಗಂತೂ ಒಂದು ವಾರದಿಂದ ಒಬ್ರು ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ದಾರೆ. ಅವ್ರು ಯಾರು ಅಂತ ನಾನು ನಿಮಗೆ ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ. ಓಕೆ, ಏನು ವಿಡಿಯೋ ಅಪ್ಪ ಅಂದರೆ, ನಾನು ಇನ್ಸ್ಟಾ ಸ್ಟೋರಿ ಹಾಕ್ದಾಗಲಿ ನನ್ನ ಕಾಮೆಂಟ್ಸಲ್ಲಿ ಮೆಸೇಜ್ ರಿಕ್ವೆಸ್ಟಲ್ಲಿ ಎಲ್ಲ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕ್ವಶನ್ಸ್ನ ನಾನು ಲೀಸ್ಟ್ ಮಾಡಿದ್ದೀನಿ. ಓಕೆ, ಏನು ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ನು, ನಿಮ್ಮೂರು ಯಾವುದು? ನಾನು ಎಷ್ಟು ಸರಿ ರೆಸ್ಪಾನ್ಸ್ ಮಾಡಿದ್ರು ಕೂಡ ಪದೇ ಕೇಳ್ತೀರಾ ನಿಮ್ಮೂರು ಯಾವುದು ಅಂತ. ನಮ್ಮೂರು ಬಂದು ಚಿಕ್ಕಮಂಗ್ಳೂರ್ ಹತ್ರ ಕಡೂರು. ಇರೋದು ಕಡೂರಲ್ಲೇ, ಬಟ್ ಗಂಡನ ಮನೆ ಎಮ್ಮೆ ದೊಡ್ಡಿ ಅಂತ ನಾವಿರೋದು ಕಡೂರಲ್ಲಿ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ನೀವು ಮದುವೆ ಆಗಿದ್ದೀರಾ ಅಂತ. ಹೌದು, ನಂಗೆ ಮದುವೆ ಆಗಿ 2 ಮಕ್ಕಳಿದ್ದಾವೆ. ಥರ್ಡ್ ಕ್ವಶನ್ ಬಂದು, ನೀವು ಯಾವಾಗಲೂ ಯಾಕೆ ತಾಯ್ತ ಕಟ್ಟಿರ್ತೀರಾ ಅಂತ. ನಂಗೆ ರೀಲ್ಸಲ್ಲೆಲ್ಲ ನೋಡಿ ಕ್ವಶನ್ಸ್ ಕೇಳಿದ್ದಾರೆ, DM ಕೂಡ ಮಾಡಿದ್ದಾರೆ, ಏನಕ್ಕೆ ನೀವು ಯಾವಾಗಲೂ ತಾಯ್ತ ಕಟ್ಟಿರ್ತೀರಾ ಅಂತ. ನನಗೆ ಮದುವೆಗಿಂತ ಮುಂಚೆ ಸ್ವಲ್ಪ ಹುಷಾರಿರಲಿಲ್ಲ, ಪೊಸೆಸಿವ್ ಅಂತಾರಲ್ಲ ಆ ಥರ ಆಗಿತ್ತು. ಅದಕ್ಕೆ ನಮ್ಮ ಮನೇಲಿ ಯಾವಾಗಲೂ ನಂಗೆ ತಾಯ್ತ ಕಟ್ಟಿದ್ದೇ ಬಿಟ್ಟಿರಲ್ಲ. ನಂಗೆ ಕತ್ತಲ್ಲಿ ಯಾವಾಗಲೂ ತಾಯ್ತ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ನು, ಮೇಕಪ್ ಪ್ರಾಡಕ್ಟ್ ತೋರಿಸಿ. ನಾನು ಮೇಕಪ್ಪೇ ಮಾಡಲ್ಲ. ನನ್ನ ಮೇಕಪ್ ಪ್ರಾಡಕ್ಟೇ ಇಲ್ಲ. ನಾನು ಯೂಸ್ ಮಾಡೋದು ಒಂದು ಮೈಸೂರ್ ಸ್ಯಾಂಡಲ್ ಸೋಪ್ ಯೂಸ್ ಮಾಡಿಬಿಟ್ಟು, ಮತ್ತು ಫೇರ್ ಆ್ಯಂಡ್ ಲವ್ಲಿ ಅಪ್ಲೈ ಮಾಡಿ ರೀಲ್ಸ್ ಮಾಡಬೇಕಾದ್ರೆ ಲಿಪ್ಸ್ಟಿಕ್, ಕಾಜಲ್, ಐಲೈನರ್, ಐಲ್ಯಾಶಸ್ ಇಷ್ಟು ಅಪ್ಲೈ ಮಾಡಿಬಿಟ್ಟು ಫಿಲ್ಟರ್ ಹಾಕ್ತೀನಿ. ಅದಕ್ಕೆ ಇನ್ಸ್ಟಾದಲ್ಲಿ ಬೆಳ್ಳಗೆ ಕಾಣಿಸೋದು ನಾನು. ನಾನು ಮೇಕಪ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಲ್ಲ. ನಾನು ಇದುವರೆಗೂ ಯಾವುದೂ ಯೂಸ್ ಮಾಡಿಲ್ಲ. ಮುಂದೆ ಏನಾದರೂ ಮಾಡಿದ್ರೆ ನಿಮಗೆ ಹೇಳ್ಬಿಟ್ಟೆ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನೀವೇನು ಕೆಲಸ ಮಾಡ್ತೀರಾ? ನಂಗೆ ಮಾಡೋಕ್ಕೇನಾದರೂ ಕೆಲಸ ಇದ್ದಿದ್ರೆ ನಾನು ಏನಕ್ಕೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ಕೊಂಡಿರ್ತಿದ್ದೆ. ನಾನು ಹೌಸ್ ವೈಫು, 2 ಪಾಪು ಇರೋದ್ರಿಂದ ನಾನು ಏನು ಕೆಲಸಕ್ಕೂ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ಯುವರ್ ಕ್ವಾಲಿಫಿಕೇಷನ್? ನನ್ನ ಕ್ವಾಲಿಫಿಕೇಷನ್ ಬಂದು PUC ಕಂಪ್ಲೀಟ್ ಆಗಿಲ್ಲ, ಫಸ್ಟ್ PUC ಮಾತ್ರ ಆಗಿದೆ. ಆ್ಯಕ್ಚುಲಿ ಸೆಕೆಂಡ್ PUCಗೆ ನಾನು ಸುಮ್ಮನೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಿದ್ರು ಕೂಡ ನಾನು ಸೆಕೆಂಡ್ PUC ಮುಗ್ದೋಗ್ಬಿಡೋದು. ಯಾಕಂದರೆ ಆ ಟೈಮಲ್ಲಿ ಕರೋನಾ ಇತ್ತು. ಹಂಗಾಗಿ ಎಕ್ಸಾಮೇ ಮಾಡಲಿಲ್ಲ. ಆ ಇಯರು ಎಕ್ಸಾಮೇ ನಡೀಲಿಲ್ಲ. ಆ ಇಯರಲ್ಲಿ ಹೋಗ್ಬಿಟ್ಟು ನಾನು ಸುಮ್ಮನೆ ಅಡ್ಮಿಷನ್ ಆಗಿದ್ರು ಕೂಡ ನಾನು ಪಾಸ್ ಆಗ್ತಿದ್ದೆ, ಬಟ್ ಅಡ್ಮಿಷನ್ ಆಗಲಿಲ್ಲ. ಫಸ್ಟ್ PUC ಅಷ್ಟೇ. ಫೇವ್ರೆಟ್ ಹೀರೋ? ನನ್ನ ಫೇವ್ರೆಟ್ ಹೀರೋ ಬಂದು ಯಶ್, ದರ್ಶನ್, ಇಬ್ರು ಇಷ್ಟ. ಹಸ್ಬೆಂಡ್ ಜೊತೆ ಯಾಕೆ ರೀಲ್ಸ್ ಮಾಡಲ್ಲ? ಅವ್ರು ನನ್ನ ಜೊತೆ ಒಂದು ಫೋಟೋ ತಗೊಳಕ್ಕೆ ಹೇಳ್ತಾರೆ, ಇಲ್ಲ ರೀಲ್ಸ್ ಮಾಡಕ್ಕೆ ಬರ್ತಾರ. ಅವರಿಗೆ ರೀಲ್ಸು, ಫೋಟೋಸ್ ಯಾವುದೂ ಇಷ್ಟ ಆಗಲ್ಲ. ಹಂಗಾಗಿ ಅವ್ರ ಜೊತೆ ಮಾಡಲ್ಲ ಅಷ್ಟೇ. ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ಸ್ ಅಂದರೆ ಇವಿಷ್ಟೇ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾದಲ್ಲಿ Q&A ಅಂತ ಹಾಕಿದ್ದೀನಿ, ಹೈಲೈಟ್ಸ್ ಮಾಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಕ್ವಶನ್ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ದಿನದಿಂದ ಯಾರು ಜಾಸ್ತಿ ಕಾಟ ಕೊಟ್ಟಿದ್ದು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡು ಅಂತ ಅಂದರೆ ಇವಳೆ. ಅದರಲ್ಲೂ ಇವತ್ತಂತೂ ಸ್ಕೂಲ್ಗೆ ಹೋಗಿಲ್ಲ, ಬೆಳಗ್ಗೆಯಿಂದ ಕಾಟ ಕೊಡ್ತಾಳೆ, ಅಕ್ಕ ನೀನು ಇವತ್ತೇನಾದರೂ ಮಾಡಲೇಬೇಕು ಯೂಟ್ಯೂಬಲ್ಲಿ ಅಂತ. ಅದಕ್ಕೆ ಫೈನಲಿ ಯೂಟ್ಯೂಬ್ ವ್ಲಾಗ್ ಮಾಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಾವು ಮಾಡಿರೋ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೋತೀವಿ. ಏನು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಏನು ಮಾಡೋಣ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ, ಓಕೆನಾ?